ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಮಧುಮೇಹ ಅಥವಾ ಶುಗರ್ ಕಂಪ್ಲೇಂಟ್ ಬಂದಾಗ, ಡಯಾಬಿಟಿಸ್ ಬಂದಾಗ ಜನರಿಗೆ ಇರೋ ಆಯ್ಕೆ ಏನು, ಆ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇರೋ ಆಯ್ಕೆಗಳೇನು, ಯಾವುದು ಒಳ್ಳೆಯ ಆಯ್ಕೆ ಅದರ ಕುರಿತು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಒಂದೇ ನಿಮಿಷ ನಿಮಗೆ ರಿಕ್ವೆಸ್ಟು. ನಾವು ಇದೆಲ್ಲ ಮಾಡ್ತಿರೋದು ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಆರೋಗ್ಯ ವಿಚಾರದಲ್ಲಿ ಕ್ರಾಂತಿ ತರಬೇಕು ಎಂಬುದು ಉದ್ದೇಶ. ಅದಕ್ಕಾಗಿ 3 ದಿನಗಳ ಉಪವಾಸ ದೀಕ್ಷೆಯನ್ನು ಕೈಗೊಳ್ತಾ ಇದ್ದೀನಿ. ಇದೆಲ್ಲ ಯಾಕೆ ಮಾಡ್ತಾ ಇದ್ದೀನಿ? ಸರ್ಕಾರ ಗಮನ ಸೆಳೆಯಲಿಕ್ಕೆ, ಮಾಧ್ಯಮ ಗಮನ ಸೆಳೆಯಲಿಕ್ಕೆ, ಮೇಧಾವಿಗಳ ಗಮನ ಸೆಳೆಯಲಿಕ್ಕೆ, ವೈದ್ಯ ವಿಜ್ಞಾನಿಗಳ ಗಮನ ಸೆಳೆಯಲಿಕ್ಕೆ, ಅದಕ್ಕಿಂತ ಮುಖ್ಯವಾಗಿ ಜನರಿಗೆ ಒಂದು ಸತ್ಯವನ್ನು ಗಟ್ಟಿಯಾಗಿ ಹೇಳಬೇಕಾಗ್ತದೆ. ಒಂದು ವ್ಯವಸ್ಥೆಯಿಂದ, ಈಗ ಉದಾಹರಣೆಗೆ ಒಂದು ಶುಗರ್ ಕಂಪ್ಲೇಂಟ್ ಬಂದಾಗ ಏನು ಮಾಡ್ತಾರೆ ಜನ, ಡಾಕ್ಟರ್ ಹೋಗ್ತಾರೆ, ದಿನ ಮಾತ್ರ ನುಂಗ್ತಾರೆ. ಇದೇ ಗೊತ್ತಿರೋರಿಗೆ ಅದರ ಪರಿಣಾಮಗಳಾಗಲಿ ಅಥವಾ ಈಗ ಬೇರೆ ವ್ಯವಸ್ಥೆ ಆಗಲಿ ಅವ್ರಿಗೆ ಬೇರೆ ಆಯ್ಕೆ ಆಗಲಿ ಗೊತ್ತಿಲ್ಲ. ಇದು ಅಲ್ಲ, ಬೇರೆ ಇದೆ ಅಂತ ನಾವು ಹೇಳಬೇಕು ಅಂತ ಅಂದಾಗ ತುಂಬ ಗಟ್ಟಿಯಾಗಿ ಹೇಳಬೇಕಾಗ್ತದೆ. ವೀಕಾಗಿ ಹೇಳೋಕ್ಕಾಗೋದಿಲ್ಲ, ವೀಕಾಗಿ ಹೇಳಿ ಯಾರು ಕೇಳೋದಿಲ್ಲ. ಆ ಗಟ್ಟಿಯಾಗಿ ಹೇಳೋ ಪ್ರಯತ್ನವೇ ಈ 3 ದಿನಗಳ ಉಪವಾಸ ದೀಕ್ಷೆ. ಅದಕ್ಕೆ ತನ್ಮೂಲಕ ಆರೋಗ್ಯ ಕ್ರಾಂತಿ ಮುಂತಾದ ಹಮ್ಮಿಕೊಂಡಿರೋದು. ಇದು ಸೊ ನಿಮಗೆ, ಜನರಿಗೆ ಅಥವಾ ಸಬ್ಸ್ಕ್ರೈಬರ್ಸ್ಗೆ ಏನು ನಿಮ್ಮಿಂದ ಬಯಸ್ತಾ ಇದ್ದೀನಿ ಅಂದರೆ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೇಳಿ. ನಿಮ್ಮ ನೈತಿಕ ಬೆಂಬಲ ಕೊಡಿ. ನನಗೆ ಅಷ್ಟೇ ಕೇಳ್ತೇವೆ, ನಿಮ್ಮ ನೈತಿಕ ಬೆಂಬಲ, ಹಣ ಅಲ್ಲ. ಕನಿಷ್ಠ ಈ ತಿಂಗಳಲ್ಲಿ ಮಾಡಬೇಕಂತಿದ್ದೀನಿ, ಈ ತಿಂಗಳೊಳಗೆ ಈ ಉಪವಾಸ ದೀಕ್ಷೆ ಮುಗಿಸ್ಬೇಕಂತಿದ್ದೀನಿ. ಇನ್ನು ಕೇಂದ್ರ ಸರ್ಕಾರ ಪತ್ರ ಬರೆದಿಲ್ಲ, ಬರೀಬೇಕು, ಬರಲ್ಲ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕನಿಷ್ಠ ಒಂದು 200 ಜನ ಸಬ್ಸ್ಕ್ರೈಬರ್ಸ್ ಬೇಕು. ಒಂದು ದಿನಕ್ಕೆ 500,000 ವ್ಯೂಸ್ ಬೇಕು, ಕಾಮೆಂಟ್ಸ್ ಬೇಕು. ಅದಕ್ಕೆ ಕಾಮೆಂಟ್ಸ್ ನಿಮ್ಮ ನೈತಿಕ ಬೆಂಬಲ ನನಗೇನು ಗೊತ್ತಾಗ್ತದೆ. ಇದನ್ನು ಮಾಡಿ ಅಂತ ಮನವಿ ಮಾಡ್ತಾ ಟಾಪಿಕ್ ಹೋಗೋಣ. ಮಧುಮೇಹ ಅಥವಾ ಶುಗರ್ ಕಂಪ್ಲೇಂಟ್ ನಿಮಗೆ ಬಂದಿದೆ ಅಂತ ಇಟ್ಕೊಳ್ಳೋಣ. ಬಂದಿರ್ತಾರೆ ವ್ಯಕ್ತಿಗಳು, ಯಾಕಂದ್ರೆ ಗಮನಿಸ್ತಾ ಇರ್ತೀರಿ, ಎಷ್ಟೋ ಜನ ನಿಮಗೆ ಬಂದಿರ್ಬೋದು. ಇದರಲ್ಲಿ ಬಂದಿದೆ. ಏನು ಮಾಡ್ತೀರಾ ಮಾಮ? ಏನು ಮಾಡ್ತಾರೆ ಒಬ್ಬ ವ್ಯಕ್ತಿ? ಡಾಕ್ಟ್ರಿಗೆ ಹೋಗ್ತಾರೆ. ಆ ಡಾಕ್ಟ್ರ್ ಏನು ಮಾಡ್ತಾರೆ, ಒಂದಿಷ್ಟು ದಿನಕ್ಕೆ 1-2 ಮಾತ್ರೆ ಬರ್ಕೊಡ್ತಾರೆ. ಮಾತ್ರೆ ನುಂಗ್ರಿ ಅಂತ, ಲೈಫ್ ಲಾಂಗ್ ಮಾತ್ರೆ ನುಂಗ್ರಿ ಅಂತ ಬರ್ಕೊಡ್ತಾರೆ. ನಂತರ ಏನಾಗ್ತದೆ, ನೀವು ನುಗ್ತಾ ಇರ್ತೀರಿ, ಮತ್ತು ಬರ್ತಾ ಏನೋ BP ಬರ್ತದೆ, ಕಿಡ್ನಿ ಸಮಸ್ಯೆ ಬರ್ತದೆ, ಅದು ಇದು ಎಲ್ಲ ಒಂದೊಂದೇ ಸ್ವಲ್ಪ ದೀರ್ಘಕಾಲ. ಒಂದೇ ದಿನ ಬರೋದಿಲ್ಲ, ಆದರೆ ಬರೋದು ಗ್ಯಾರಂಟಿ. ಇದು ನಡೆಯೋ ಪ್ರೋಸೆಸ್. ಇದೇ ನಡೀತಿರೋದು. ಇದು ಬಿಟ್ಟರೆ ಏನೂ ನಡೀತಾ ಇಲ್ಲ. ಯಾರು ಟೀಕೆ ಮಾಡ್ತಾರೋ, ಯಾರು ಸಪೋರ್ಟ್ ಮಾಡ್ತಾರೋ ಏನಾಗ್ತೋ ಗೊತ್ತಿಲ್ಲ. ಒಬ್ಬ ಪೇಷಂಟಿಗೆ, ಏನು ಶುಗರ್ ಕಂಪ್ಲೇಂಟ್ ಇರ್ತಕ್ಕಂಥ ವ್ಯಕ್ತಿ ಮಾಡೋದಂತ ಇದೊಂದೇ. ಏನೋ ಒಂದು ಮಾತು ನುಗ್ತಾರೆ, ಅವ್ರು ಕೆಲಸಕ್ಕೆ ಹೋಗ್ತಾರೆ, ಮುಗಿದೋಯ್ತು. ಆ ಮಾತ್ರೆ, ಆ ಕೆಮಿಕಲ್ಸ್ ದೇಹದಲ್ಲಿ ಏನೇ ಮಾಡ್ತಿದ್ದಾವೆ, ಎಷ್ಟು ಅಂಗಗಳು ಹಾನಿ ಮಾಡ್ತಿದ್ದಾವೆ, ಇದು ಬಿಟ್ಟರೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ವಾ ಎಂಬುದು ಯಾರೂ ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ. ಆ ಯೋಚನೆ ಮಾಡೋ ವ್ಯವಧಾನ ಯಾರಿಗೂ ಇಲ್ಲ. ಇದು ಒಂದು ವಿಚಾರ. ಎರಡನೇ ವಿಚಾರ, ಇನ್ನೇನು ಮಾಡ್ಕೋಬೋದು? ಇದು ಕೆಲವು ಆಹಾರ ನಿಯಮಗಳ ಮೂಲಕ, ಅದು ಆಮೇಲೆ ಮಾತಾಡೋಣ. ಯಾವ ಆಹಾರ ನಿಯಮಗಳ ಮೂಲಕ, ಕೆಲವು ಜೀವನ ಶೈಲಿಯ ಬದಲಾವಣೆಗಳ ಮೂಲಕ, ವ್ಯಾಯಾಮ ಮಾಡೋದು ಅಥವಾ ನಿದ್ದೆ ಮಾಡೋದು ಅಥವಾ ಸ್ವಲ್ಪ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದು, ಸುಮಾರು 14 ಗಂಟೆಗಳ ಕಾಲ ಏನೋ ತಿನ್ನದ ಉಪವಾಸ ಇದ್ದು 8 ಗಂಟೆ ಕಾಲ ಏನೋ ತಿನ್ನೋದು, ಇಂಥವು ಸಾಕಷ್ಟಿದ್ದಾವೆ. ಏನು ಸಾಕಷ್ಟು ನೀರು ಕುಡಿಯೋದು, ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿ ಪ್ರೋಟೀನ್ಸ್ ಜಾಸ್ತಿ ತಿನ್ನೋದು, ಫೈಬರ್ ಜಾಸ್ತಿ ತಿನ್ನೋದು, ಇಂಥ ಕೆಲವು ನಿಯಮಗಳು. ಅದರಿಂದ ಸಾಕಷ್ಟು ನಿಮಗೆ ಲಾಭ ಆಗುತ್ತೆ. ಸಾಕಷ್ಟು ಲಾಭ, ಬಹುತೇಕ ಅಂದರೆ ಪೂರ್ಣವಾಗಿ ವಾಸಿ ಆಗಿ ಅಂತ ಹೇಳೋಕ್ಕಾಗಲ್ಲ, ಆದರೆ 90% ನಾಳೆ ಬಚಾವಾಗಿರ್ತೀವಿ. ಯಾಕಂದರೆ ಮಾತ್ರೆ ತಗೊಳ್ಳೋಲ್ಲ. ಯಾವಾಗ ನಾವು ಔಷಧಿಗಳನ್ನ ಕೆಮಿಕಲ್ಸ್, ಆ ಕೆಮಿಕಲ್ಸ್ ನಮ್ಮ ದೇಹದಲ್ಲಿ ಹೋಗಿಲ್ಲವೋ
ಅರ್ಧ ಸೇಫ್. ಇಲ್ಲಿ ಹಂಗಂದ್ರೆ ಪೂರ್ತಿ ಸೇಫ್ ಅಲ್ಲ, 90 to 95% ಸೇಫ್ ಆಗಿರ್ತೀವಿ. 90 to 95% ಅದು ಹುಷಾರಾಗಿರ್ಬೇಕಾಗ್ತದೆ. ಇದು ಒಂದು ಎರಡನೇ ಮಾರ್ಗ. ಇನ್ನು ಮೂರನೇ ಮಾರ್ಗ, ಈಗ ಎಷ್ಟೋ ಜನ ಅನ್ನ ತಿಂತಾರೆ, ಇಡ್ಲಿ ತಿಂತಾರೆ, ಎಲ್ಲವೂ ತಿಂತಾರೆ. ಅವ್ರಿಗೆ ತಿಂತಾರೆ, ಅವ್ರಿಗೆ ಗೊತ್ತಿಲ್ಲ, ಏನು ಬೇಕಾದ್ರೆ ಏನು ಸಿಕ್ಕರೆ ತಿಂತಾ ಇರ್ತಾರೆ. ಮುದ್ದೆ ತಿಂತಾರೆ, ಚಪಾತಿ ತಿಂತಾರೆ, ಹಣ್ಣು ತಿಂತಾರೆ. ಅವರಿಗೆ ಕಾರ್ಬೋಹೈಡ್ರೇಟ್ಸ್ ಬ್ಲಡ್ ಒಳಗೆ ಹೋದಾಗ ಅಥವಾ ಆ ಗ್ಲೂಕೋಸ್ ಬ್ಲಡ್ ಒಳಗೆ ಹೋದಾಗ, ಆ ಸಕ್ಕರೆ ಬ್ಲಡ್ಡಲ್ಲಿ ಇದ್ದಾಗ ಇನ್ಸುಲಿನ್ ಪ್ರೊಡ್ಯೂಸ್ ಆಗಿ ಆ ಬ್ಲಡ್ ಲೆವೆಲ್ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗ್ತದೆ. ಅವ್ರಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗೋದೇ ಇಲ್ಲ, ನಾವು ನೋಡ್ತಾ ಇದ್ದೀವಲ್ಲ. ಅಂದರೆ ಆ ಥರ ಇದ್ದಾಗಲೇ ನಮಗೆ ಶುಗರ್ ಕಂಟ್ರೋಲ್ ಇಲ್ಲ ಅಂತ, ಆಗ ಆ ಥರ ಇದ್ದಾಗಲೇ ನಮಗೆ ಯಾವುದೇ ವ್ಯಾಧಿ ಇಲ್ಲ ಅಂತ ಅರ್ಥ. ಆ ಥರ ಆಗುತ್ತಾ? ಒಂದು ಸಲ ಬಂದೆ, ಒಂದು ಸಲ ಸಕ್ಕರೆ ಕಾಯಿಲೆ ಬಂದ ಮೇಲೆ ನಾನು ಹೇಳಿದ ಸ್ಥಿತಿಗೆ ಬರ್ತಾರ ಮನುಷ್ಯರು ಅಂತ ಕೇಳ್ತಾರೆ ನಾನು. ತುಂಬ ಕಷ್ಟ, ಆದರೆ ಇಟ್ ಈಸ್ ಪಾಸಿಬಲ್. ಇದು ಸತ್ಯ, ಇದು ಆಗುತ್ತೆ. ಸ್ವಲ್ಪ ಕಷ್ಟ ನೀವು ಹಣ ಖರ್ಚಾಗಲ್ಲ. ಹಣ ಖರ್ಚಾಗೋದಿಲ್ಲ, ನೀವೇನು ಮಾಡೋದಿಲ್ಲ. ಆಹಾರಗಳ ಪಾಲನೆ ಮಾಡುತ್ತಾ ಮತ್ತು ಆ ಪ್ಯಾಂಕ್ರಿಯಾಸಲ್ಲಿ ಇರ್ತಕ್ಕಂಥ ಬಿಟಾ ಸೆಲ್ಸು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ರೀತಿಯಲ್ಲಿ ನಮಗೆ ವ್ಯವಸ್ಥೆ ಆದರೆ ಮುಗಿದೋಯ್ತು. ಇಷ್ಟ ಅಲ್ವಾ? ಇದಕ್ಕೆ ಹಣನೂ ಖರ್ಚಾಗಲ್ಲ. ಮತ್ತು ನೀವು ನನ್ನ ಸ್ವಲ್ಪ ಕಲ್ಚರ್ ಬಗ್ಗೆ ಸಮಸ್ಯೆ ಇದೆ, ನಾನು ನಿಮ್ಮ ಹತ್ರ ಹಣ ತಗೊಳ್ತಾ ಇಲ್ಲ, ಯಾರ ಹತ್ರ ತಗೊಳ್ಳಲ್ಲ. ಇದು ಒಂದು ಮೂರನೇ ಮಾರ್ಗ. ಇದು ನಾಲ್ಕನೇ ಮಾರ್ಗ, ಸಂಪೂರ್ಣವಾಗಿ ಕಾರ್ಬೋಹೈಡ್ರೇಟ್ಸ್ ಬಿಟ್ಬಿಟ್ಟು ಸಂಪೂರ್ಣವಾಗಿ, ಬಹುತೇಕ ಸಂಪೂರ್ಣವಾಗಿ ಓನ್ಲಿ ಒಂದು 10-20% ತಗೊಂಡು ನಡೀತದೆ. ಓನ್ಲಿ ಫ್ಯಾಟ್ಸು ಪ್ರೋಟೀನ್ಸ್ ಮೂಲಕ ಆಹಾರ ಸೇವನೆ ನಾವು ಬದಲಾವಣೆ ಮಾಡಿಕೊಂಡರೆ ಆಗಲೂ ಸಹ ಇನ್ನು ಬಚಾವಬಹುದು. ಏನು ಯಾವುದರಿಂದ? ಈ ಶುಗರ್ ಕಂಪ್ಲೇಂಟಿಂದ. ಸ್ವಲ್ಪ ಕಷ್ಟ ಆದ ಮನಸ್ಸಿಗೆ, ಯಾಕಂದರೆ ನಾವು ಅನ್ನ ತಿಂದು ಅಭ್ಯಾಸ ಆಗ್ಬಿಟ್ಟಿದೆ. ಅನ್ನ ಮುದ್ದೆ ಚಪಾತಿ ಅಭ್ಯಾಸ ಆಗ್ಬಿಟ್ಟಿದೆ. ದೇಹಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಇದು ಒಂದು ಮಾರ್ಗ. ಇನ್ನೊಂದು ಮಾರ್ಗ ಐತೆ. ನಿನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಒಬ್ಬ ಜರ್ಮನ್ ವಿಜ್ಞಾನಿಗಳು ಒಂದು ಇಂಜೆಕ್ಷನ್ ಕಂಡುಹಿಡಿದಿದ್ದಾರೆ. ಆ ಇಂಜೆಕ್ಷನ್ ಒಂದು ಸಲ ಹಾಕ್ಕೊಂಡ್ರೆ ಸಾಕು, ಅದು ವಾಸಿ ಆಗ್ತದೆ. ಅಂದರೆ ವಾಸಿ ಆಗ್ತದೆ, ಆ ಪ್ಯಾಂಕ್ರಿಯಾಸಲ್ಲಿ ಇರ್ತಕ್ಕಂಥ ಬೀಟಾ ಸೆಲ್ಸು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತವೆ. ಒಂದೇ ಇಂಜೆಕ್ಷನ್. ಭಾಳ ಸಂತೋಷದ ವಿಚಾರ. ಅದಕ್ಕೆ ನನಗೆ ಈ ಅಲೋಪತಿ ವಿಜ್ಞಾನ ತುಂಬ ಇಷ್ಟ. ಅವ್ರು ಏನೋ ಮಹತ್ತರವಾದ ಸಾಧನೆ ಮಾಡ್ತಾನೇ ಇದ್ದಾರೆ. ಅದರ ಬಗ್ಗೆ ಎಣ್ಣೆ ಮಾತೇ ಇಲ್ಲ. ಅಲೋಪತಿ ವೈದ್ಯ ವಿಧಾನ ತುಂಬ ಮಾಡರ್ನ್ ಸೈನ್ಸ್, ಅದು ಅಡ್ವಾನ್ಸ್ಡ್ ಸೈನ್ಸ್, ಅದು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಸಮಸ್ಯೆ ಏನಿದೆ, ಮತ್ತು ಹ್ಯಾಪಿ ಅಲ್ವಾ? ಒಂದು ಇಂಜೆಕ್ಷನ್ ಕೊಟ್ಟುಕೊಂಡ್ರೆ ನಮಗೆ ಶುಗರ್ ಕಂಪ್ಲೇಂಟ್ ಹೋಗ್ಬಿಟ್ಟು ಇನ್ಸುಲಿನ್ ಮತ್ತೆ ಏನು ಪ್ರೊಡ್ಯೂಸ್ ಆಗ್ತದೆ ದೇಹದಲ್ಲಿ ಅಂತಾಗಿ, ಅದಕ್ಕಿಂತ ಸಂತೋಷ ಏನಿದೆ ಹೇಳಿ? ಸಮಸ್ಯೆ ಇದೆ. ಆ ದಾಖಲೆ ಇದಾವ ನಂತರ ಜರ್ಮನ್ ವಿಜ್ಞಾನಿಗಳು, ಆ ಸಂಸ್ಥೆಯವರು ಹೇಳ್ತಕ್ಕಂಥದ್ದು, ಒಂದು ಇಂಜೆಕ್ಷನ್ ಒಂದು ಸಲ ಆ ಟ್ರೀಟ್ಮೆಂಟ್ಗೆ ಖರ್ಚು $40,000. $40,000 ಅಂದರೆ ಸುಮಾರು 40 ಲಕ್ಷ ರೂಪಾಯಿಗಳು. ಏನಾಗ್ತೇಳಿ ಬನ್ನಿ ಮನುಷ್ಯನಿಗೆ ಅಲ್ಲಿ ಸಿಟ್ಟು ಬರೋದು. ಈ ಡಾಕ್ಟರ್ಸು ಎಷ್ಟು ಅಂದರೆ ಎಲ್ಲರೂ ಮಾತಾಡ್ತಾ ಇಲ್ಲ. ಡಾಕ್ಟರ್ಸ್ ಕೆಲವರು ಎಷ್ಟು ದರಡೆ ಮಾಡಿದ್ದಾರೆ ನನಗೆ ಗೊತ್ತಾಗಿದ್ದೆ ಕೋವಿಡ್ ಸಮಯದಲ್ಲಿ. ಎಷ್ಟೆಷ್ಟು ಅನ್ಯಾಯ ಮಾಡಿದರು. $50, $100 ಬರುವಂಥ ಇನ್ಸುಲಿನ್ ಒಂದು ಲಸಿಕೆಯನ್ನು 1,000-2,000 ಏನು ಖರ್ಚು ಮಾಡಿದ್ರು. ಆಕ್ಸಿಜನ್ ಸಿಲಿಂಡರ್ ಬ್ಲ್ಯಾಕ್ ಮಾಡಿದ್ರು. ಅದ್ಯಾವುದೋ ಒಂದು ಇಂಜೆಕ್ಷನ್, ಅದೇನೋ ರೆಮಿಡಿಸಿವರ್ ಅದೇನೋ ಒಂದು ಇಂಜೆಕ್ಷನ್ ಹೆಸರು ಮರ್ತ್ಬಿಟ್ಟ ನಾನು. ಬ್ಲ್ಯಾಕಲ್ಲಿ $20,000, $30,000, $40,000 ಮಾರಾಟವಾಯಿತು. ಇಷ್ಟು ಏನು ಮಾಡಿರೋದು? $1, $2 ಟ್ಯಾಬ್ಲೆಟ್ ಮಾಡೋಕ್ಕೆ ಸಹ ಅದು ಮಾಡಿದ್ದು. ಈ ಡಾಕ್ಟರ್ಸ್ ದರಡ ಬಗ್ಗೆ ಮಾತಾಡ್ತಿದ್ದ, ನಾನು ವಿಜ್ಞಾನದ ಬಗ್ಗೆ ಮಾತಾಡ್ತಾ ಇಲ್ಲ, ವೈದ್ಯ ವಿಜ್ಞಾನದ ಬಗ್ಗೆ ಮಾತಾಡ್ತಾನೇ ಇಲ್ಲ.
ಕೆಲವರು ದೊಡ್ಡ ದೊಡ್ಡ ಸಂಸ್ಥೆಗಳು ಅಂದರೆ ಆಸ್ಪತ್ರೆ ಸಂಸ್ಥೆಗಳು ಅವರು ಮಾಡ್ತಿರೋ ಮೋಸ, ದರೋಡೆ, ನೀಚ ಕೆಲಸ, ಹಲಾಗೋ ಕೆಲಸ, ಇದ್ರ ವಿರುದ್ಧ ದರಿಯುತ್ತಿರೋದು ಇರಲಿ. ಅದ್ರ ಕುರಿತು ಆಮೇಲೆ ಮಾತಾಡೋಣ. ಇನ್ನು ನಮಗೆ ನಮ್ಮ ದೇಶಕ್ಕೆ ಅದು ಬಂದಿಲ್ಲ, ಇಂಜೆಕ್ಷನ್ ಬಂದಾಗ ಮಾತಾಡೋಣ. ಈಗ ನಾನು ನೇರವಾಗಿ ಹೇಳಬಯಸಿದಷ್ಟೇ ಈ ಮಧುಮೇಹ ಕುರಿತು ಕಾರ್ಬೋಹೈಡ್ರೇಟ್ಸ್ ಸ್ವಲ್ಪ ಕಡಿಮೆ ಮಾಡಿಕೊಂಡು, ಅಂದರೆ ಪೂರ್ತಿ ಅಲ್ಲ, ಒಂದು 10-20%, ಅಂದರೆ ಏನೋ ವಾರಕ್ಕೊಂದು ಸಹ ಅನ್ನ ತಿನ್ಬೋದು, ಮುದ್ದೆ ತಿನ್ಬೋದು, ಇಡ್ಲಿ ತಿನ್ಬೋದು, ದಿನ ಅಲ್ಲ. ಅಂದರೆ ಮೇಜರ್ ಏನು ಬದಲಾವಣೆಗಳು ಬರೋದಿಲ್ಲ. ನಮ್ಮ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಈ ಮಧುಮೇಹ ವ್ಯಾಧಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಿಕೊಳ್ಳಬಹುದು. ಮತ್ತಷ್ಟು ಮುಂದುವರೆದರೆ ಪ್ಯಾಂಕ್ರಿಯಾಸಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತದೆ, ಆಗೋ ನಿರೀಕ್ಷೆ ಇದೆ. ನಾನು ಹೇಳ್ತೇನೆ ಹೆಂಗಾಗುತ್ತೆ, ನಾನು ಹೇಳ್ತೀನಿ. ಇನ್ನು ಇದು ಸರಳ ವಿಡಿಯೋಗಳಲ್ಲ, ಅದೇ ಹೇಳ್ತೀನಿ, ಪ್ರತಿದಿನ ಈ ವಿಡಿಯೋಗಳನ್ನು ನೋಡಿ. ನಮ್ಮ ಉಪವಾಸ ಸತ್ಯಾಗ್ರಹ ಆಗೋವರೆಗೂ, 3 ದಿನಗಳ ಉಪವಾಸ ದೀಕ್ಷೆ ಆಗೋವರೆಗೂ ನಿಮ್ಗೆ ಮಾಹಿತಿ ಗೊತ್ತಾಗ್ತದೆ. ಸೊ ಮಧುಮೇಹ ವ್ಯಾಧಿ ಎಂಬುದು ನೀವು ಬಿಟ್ಬಿಡಿ. ನಂತರ ಬಂದ ದಿನವೇ ಆ ಕಾಯಿಲೆ ಇಲ್ಲ ಅಂತ ಅಂದ್ಕೊಬೇಡಿ. ಏನು BP ಇದ್ದರೆ ಮಾತ್ರ ಸ್ವಲ್ಪ ಸಮಯ ತಗೊಳ್ತಾರೆ, 1 ತಿಂಗಳು 2 ತಿಂಗಳು 3 ತಿಂಗಳು ಟೈಮ್ ತಗೊಳ್ತಾರೆ, 2 ತಿಂಗಳು 1 ತಿಂಗಳು ಟೈಮ್ ತಗೊಳ್ತಾರೆ. BP ಇದ್ದರೆ, ಓನ್ಲಿ ಶುಗರ್ ಇದ್ದರೆ ನೀವು ನಂತರ ಬರೋದ್ರೇ ಮಾತ್ರೆ ಬಿಸಾಕಿ ಬನ್ನಿ. ನನ್ನ ಬರೀ ಬರೋಬೇಕು ಅಂತ ಇದ್ದಾಗ ಮಾತ್ರೆ ಬಿಸಾಕಿ ನಂತರ ಬನ್ನಿ, ಆವತ್ತೇ ಅಲ್ಲೇ ಮತ್ತು ಜೀವನ ಮಾತ್ರೆ ತಗೊಳ್ಳಲ್ಲ. BP ಆ ಥರ ಬರೋಲ್ಲ. BP ಇದ್ದರೆ ಸ್ವಲ್ಪ ಸಮಯ ತಗೊಳ್ತದೆ. ಅದು ಬಂದಮೇಲೆ ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಇರಲಿ. ಈಗ ಮತ್ತೊಮ್ಮೆ ಕೊನೆಯಲ್ಲಿ ಮನವಿ ಮಾಡ್ತಾಯಿದ್ದೀನಿ, ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವೇ ಕೆಲವು ಫೋನ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿರಿ. ನೀವು ಈ ಯಾವುದೇ ಭಾಗಿಯಾಗಿ ಬಹುಬೇಗ, ಏನು ಪತ್ರ ಬರೆದಿಲ್ಲ, ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀಬೇಕು, ಇಲ್ಲಿ ಮುಖ್ಯಮಂತ್ರಿ ಪತ್ರ ಬರೀಬೇಕು, ಸರ್ಕಾರ ಪತ್ರ ಬರೆದಿಲ್ಲ, ಬರೀಬೇಕು. ಬರೆಯೋಕ್ಕೆ ಮುಂಚೆ ಕನಿಷ್ಠ ಒಂದು 200 ಸಬ್ಸ್ಕ್ರಿಪ್ಷನ್ಸ್ ಬೇಕಾಗ್ತದೆ. ಒಂದು ದಿನಕ್ಕೆ ಒಂದು 500,000 ವ್ಯೂಸ್ ಬೇಕಾಗ್ತದೆ, ಕಾಮೆಂಟ್ಸ್ ಬೇಕಾಗ್ತದೆ. ಇವೆಲ್ಲ ನೀವು ಮಾಡಬೇಕಂತ ಮನವಿ ಮಾಡ್ತಾಯಿದ್ದೀನಿ. ಧನ್ಯವಾದ.